Hello, namaste, all the students and the parents. Welcome back. Welcome back to Anti Clock Coaching Academy. ನಾನು ನಿಖಿಲೇಶ್ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಒಂದು ಕ್ವಿಕ್ ಅಪ್ಡೇಟ್ KEA ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿದೆ ಅಂಡ್ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ನಾನು ಈ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಓದಿ ಹೇಳ್ತೇನೆ. ಅಂಡ್ ಯಾರ್ಯಾರು KCET ನ ಬರಿತಾ ಇದ್ದೀರಾ, ಇದು ಲಾಸ್ಟ್ ಚಾನ್ಸ್, ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡ್ಲಿಕ್ಕೆ. ಸೊ ಈ ನೋಟಿಫಿಕೇಶನ್ ಓದಿ ಹೇಳ್ತೇನೆ. ಈ ನೋಟಿಫಿಕೇಶನ್ ಓದಿ ಹೇಳಲಿಕ್ಕೂ ಮುಂಚೆ ನಮ್ದು ಏಕಲವ್ಯ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. KCETಗೂ ಗೈಡೆನ್ಸ್ ಇರುತ್ತೆ, ಕಾಮಿಡಿಕೆಗೂ ಗೈಡೆನ್ಸ್ ಇರುತ್ತೆ. ಕಂಪ್ಲೀಟ್ಲಿ ಕಾಲೇಜ್ಗಳ ಇನ್ಫಾರ್ಮೇಶನ್ 1-to-1 ನಿಮ್ಮ ರ್ಯಾಂಕಿಗೆ ಸರಿಯಾಗಿ, ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ, ನಿಮ್ಗೆ ಬೇಕಾಗಿರೋ ಬ್ರಾಂಚ್ಗೆ ಸರಿಯಾಗಿ 1-to-1 ಪರ್ಸನಲ್ ಗೈಡೆನ್ಸ್ ಅನ್ನ ಕೊಡ್ತೇವೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ಅನ್ನ ಕೊಟ್ಟಿದ್ದೇನೆ, ಇದಕ್ಕೆ ಮೆಸೇಜ್ ಹಾಕಿ. 100 ಸೀಟ್ಸ್ ಗಳನ್ನ ಆನ್ಲೈನ್ ಅಲ್ಲಿ ತಗೊಳ್ತಾ ಇದ್ದೇವೆ, 100 ಸೀಟ್ಸ್ ಗಳನ್ನ ಆಫ್ಲೈನ್ ಅಲ್ಲಿ ತಗೊಳ್ತಾ ಇದ್ದೇವೆ. ಆಲ್ಮೋಸ್ಟ್ ಹಾಫ್ ಆಫ್ ದ ಸೀಟ್ಸ್ ಆರ್ ಆಲ್ರೆಡಿ ಫಿಲ್ಡ್. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೇನೆ, ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ಈಗ ವಿಡಿಯೋಗೆ ಬಂದ್ರೆ ನಾವಿವಾಗ UGCET 2026 ಅರ್ಜಿಯಲ್ಲಿ ಕ್ಲೇಮ್ಡ್ ನಾಟ್ ವೆರಿಫೈಡ್ ಎಂದು ಕ್ಲೇಮ್ಸ್ ಸರ್ಟಿಫಿಕೇಟ್ ನಲ್ಲಿ ಮುದ್ರಿತವಾಗಿರೋ ಅಭ್ಯರ್ಥಿಗಳ ಗಮನಕ್ಕೆ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ಓಪನ್ ಮಾಡಿದಾಗ ನೀವು ಕ್ಲಾಸ್ ಎ ಆಗಿರ್ಬೋದು, ನೀವು ಕ್ಲಾಸ್ ಎ ಅವರು ಎಲ್ಲಿಗೂ ಕೂಡ ವೆರಿಫಿಕೇಶನ್ ಹೋಗಿರೋದಿಲ್ಲ, KEA ಆಫೀಸಿಗೆ ಹೋಗಿರೋದಿಲ್ಲ. ಸೊ ನಿಮ್ದು ಕೆಲವೊಂದು ಟೈಮ್ ನೀವೀಗ ಕನ್ನಡ ಮೀಡಿಯಂ ಇರ್ಬೋದು, ರೂರಲ್ ಇರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು, ಕ್ಲೈಮ್ ಮಾಡಿರ್ತೀರಾ. ಬಟ್ ಎಲ್ಲೋ ಗೊತ್ತಾಗದೆ ನೀವು ಕಾಲೇಜಿಗೆ ಹೋಗಿ ಅದನ್ನ ವೆರಿಫೈ ಮಾಡೋದು ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರೋದಿಲ್ಲ, ಮಿಸ್ ಮಾಡ್ಕೊಂಡಿರ್ತೀರಾ. ಸೊ 21/5/2026 ಇವತ್ತು 18, 19, 20, 21 ಥರ್ಸ್ಡೇ ಒಳಗಡೆ ನೀವು ಇದನ್ನ ಮಾಡ್ಕೊಳ್ಬೇಕು. ಎಲ್ಲಿ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ, ಯಾವ್ದಾದ್ರು ನಿಮ್ಮ ನಿಯರ್ ಬೈ ಅಲ್ಲಿ ಇರುವಂತಹ ಗೌರ್ನಮೆಂಟ್ PU ಕಾಲೇಜಲ್ಲೇ ಮಾಡ್ಕೊಳ್ಬೇಕು. ಈಗ ಕಂಪ್ಲೀಟ್ ಓದಿ ಹೇಳ್ತೇನೆ ನೋಡಿ. CET 2026ಕ್ಕೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿದ ನಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದಾಖಲಿಸುವ ಸ್ಯಾಟ್ ಸಂಖ್ಯೆ ಮೂಲಕ ವ್ಯಾಸಂಗದ ವಿವರಗಳನ್ನು ಪಡೆದು ಕ್ಲೈಮ್ಸ್ ಸರ್ಟಿಫಿಕೇಟ್ ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಎಂದು ಮುದ್ರಿತವಾಗಿರುವ ಅಭ್ಯರ್ಥಿಗಳು ಪರಿಶೀಲನೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ ಎಂದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಯಾರ್ಯಾರು ಸ್ಟಡಿ ಸರ್ಟಿಫಿಕೇಟ್ ಅನ್ನ, ರೂರಲ್ ಅನ್ನ, ಕನ್ನಡ ಮೀಡಿಯಂ ಅನ್ನ, ಅಥವಾ ಎನಿಥಿಂಗ್ ಇಟ್ ಮೈಟ್ ಬಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ಎನಿಥಿಂಗ್ ಯಾವ್ದಾದ್ರು ಕ್ಲೈಮ್ ಮಾಡಿ ವೆರಿಫೈ ಆಗಿದ್ದಿದ್ರೆ ನೀವೇನೂ ಮಾಡೋದ್ ಬೇಡ. ಸಕ್ಸಸ್ಫುಲಿ ವೆರಿಫೈಡ್ ಅಂತ ಇದ್ರೆ ನೀವೇನು ಮಾಡೋದ್ ಬೇಡ. ಯಾರಿಗೆ ಕೇಳಿದ್ರೆ ಕರ್ನಾಟಕದಲ್ಲಿ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿರುವ ಮೀಸಲಾತಿ, ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದಿದ್ರೆ, ಆರ್ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವ ಮೀಸಲಾತಿ, ರೂರಲ್ ಸರ್ಟಿಫಿಕೇಟ್ ಇದ್ರೆ 1 to 10th ವರೆಗೆ ನೀವು ರೂರಲ್ ಅಲ್ಲಿ ಓದಿದ್ದಿದ್ರೆ, ಆರ್ 1ರಿಂದ 12ನೇ ತರಗತಿಯವರೆಗೆ 10 ವರ್ಷ ಓದಿ ತುಳು, ತಮಿಳು, ತೆಲುಗು, ಕೊಡವ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತ ಅಂದ್ರೆ ಯಾವುದು, ಮುಸ್ಲಿಂ, ಕ್ರಿಶ್ಚಿಯನ್, ಒಂದೇ ರಿಲಿಜಿಯಸ್ ಮೈನಾರಿಟಿ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನ ನೀವು ಕ್ಲೈಮ್ ಮಾಡ್ತಾ ಇದ್ದಿದ್ರೆ, ಕ್ಲೈಮ್ಡ್ ಅಂತ ಬಂದಿರುತ್ತೆ. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಇದನ್ನ ಕ್ಲೈಮ್ ಮಾಡಿರ್ತೀರಾ, ನಂಗೆ ರಿಲಿಜಿಯಸ್ ಮೈನಾರಿಟಿ ಇದೆ, ಅಥವಾ ನಂದು 10 years ರೂರಲ್ ಸರ್ಟಿಫಿಕೇಟ್ ಇದೆ, ಅಥವಾ ನಂದು 10 years ಕನ್ನಡ ಮೀಡಿಯಂ ಇದೆ ಅಂತ ಕ್ಲೈಮ್ ಮಾಡಿರ್ತೀರಾ. ಬಟ್ ಕಾಲೇಜಿಗೆ ಹೋಗಿ ವೆರಿಫೈ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರೋದಿಲ್ಲ, ನೀವು ಮಿಸ್ ಮಾಡ್ಕೊಂಡಿರ್ತೀರಾ. ಇದ್ರೆ ಮುದ್ರಿತವಾಗಿರುವಂತ ಕ್ಲೈಮ್ಡ್ ಅಂತ ಬಂದಿರುತ್ತೆ, ಬಟ್ ನಾಟ್ ವೆರಿಫೈಡ್ ಅಂತ ಬಂದಿರುತ್ತೆ. ಅಂತ ಅಭ್ಯರ್ಥಿಗಳು ಅರ್ಜಿದಾರರ ಕಾಲೇಜು ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನಲ್ಲಿ ನೀವೀಗ ಎಲ್ಲಿ PUC ಮಾಡಿದ್ದೀರಾ ನೋಡಿ, ಕಂಪ್ಲೀಟ್ ಮಾಡಿದ್ದೀರಾ ನೋಡಿ, ಅಲ್ಲಿಯೂ ಕೂಡ ಮಾಡಬಹುದು. ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನಲ್ಲಿ, ಎನಿ ಗೌರ್ಮೆಂಟ್ ಕಾಲೇಜ್, ಅಲ್ಲಿಗೋಗಿ ನೀವು ಏನ್ ಮಾಡ್ಬೇಕು, ಪರಿಶೀಲನೆ ಪೂರ್ಣಗೊಳಿಸಬೇಕು. ಇದು ತುಂಬಾ ಬಾರಿ ಹೇಳಿದ್ದಾರಂತೆ, ಬಟ್ ಇನ್ನೂ ಕೂಡ ಕೆಲವು ಅಭ್ಯರ್ಥಿಗಳು ಪರಿಶೀಲನೆ ಪೂರ್ಣಗೊಳಿಸುವುದಿಲ್ಲ. ಈ ಮೇಲ್ಕಂಡ ಅಭ್ಯರ್ಥಿಗಳಿಗೆ ಕಟ್ಟ ಕಡೆಯ ಅವಕಾಶ. ಕರೆಕ್ಟ್ ನೆನಪಿಟ್ಕೊಳ್ಳಿ, ದಯವಿಟ್ಟು ಯಾರು ಕೂಡ ಇವತ್ತು ವೆರಿಫೈ ಮಾಡ್ಲಿಲ್ಲ, ಇದು ಲಾಸ್ಟ್. ಅದಾದ್ಮೇಲೆ ನೀಟ್ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡುವಾಗ ಮತ್ತೆ ಬಿಡ್ತಾರಂತ ಕೂತ್ಕೊಳ್ಬೇಡಿ. ದಿಸ್ ಇಸ್ ಲಾಸ್ಟ್ ಚಾನ್ಸ್. ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ. ಓಕೆ, ಈಗ ಏನಂತ ಕೇಳಿದ್ರೆ ನಿಮ್ಮ ಕಾಲೇಜಲ್ಲಿ ಇಲ್ಲ, ನೀವು PUC ಕಲ್ತಿರೋ ಕಾಲೇಜಲ್ಲಿ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. ಎಲ್ಲಾ ಮೂಲ ದಾಖಲೆಗಳನ್ನ ತಗೊಂಡು ಹೋಗಿ 21/5/2026 ಒಳಗಡೆ ಪೂರ್ಣಗೊಳಿಸಬೇಕು. ಇದು ಕಟ್ಟ ಕಡೆಯ ಅವಕಾಶ. ನಿಮ್ಮ PUC ಕಾಲೇಜಿನಲ್ಲಿ ಹೋದ್ರೆ ಆಗೋದಿಲ್ಲ. ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಹತ್ತಿರದ ಗೌರ್ಮೆಂಟ್ ಕಾಲೇಜಿಗೆ ಹೋಗಿಯೇ ವೆರಿಫೈ ಮಾಡ್ಕೊಂಡು ಬರಬೇಕು. ದಿಸ್ ಈಸ್ ಲಾಸ್ಟ್ ಚಾನ್ಸ್. ನೆನಪಿಟ್ಕೊಳ್ಳಿ, ಕನ್ನಡ ಮೀಡಿಯಂ, ರೂರಲ್, ನಿಮ್ಮ ಸ್ಪೆಷಲ್ ರಿಸರ್ವೇಶನ್ ಒಂದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಬೇರೆಯವರಿಗೆ ನಿಮ್ಮ ಕ್ಯಾಟಗರಿಯಲ್ಲಿ ಇದು ಯಾವ್ದು ರಿಸರ್ವೇಶನ್ ಇಲ್ಲದೆ ಇದ್ದವರಿಗೂ ನಿಮ್ಗೂ ಕೂಡ ತುಂಬಾ ಒಳ್ಳೆ ಕಾಲೇಜು, ಒಳ್ಳೆ ಬ್ರಾಂಚ್ಗಳು ಸಿಗೋ ಚಾನ್ಸಸ್ ಇದೆ. ದಯವಿಟ್ಟು ನೀವು ಇಲ್ಲಿಯವರೆಗೆ ವೆರಿಫೈ ಮಾಡದೇ ಇದ್ರೆ ಅಪ್ಲಿಕೇಶನ್ ಫಾರ್ಮ್ ನಾವು ನೋಡಿ, ಓಪನ್ ಮಾಡಿ ನೋಡಿ, ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತಿದ್ರೆ
ಗೌರ್ಮೆಂಟ್ ಕಾಲೇಜಿಗೆ ಹೋಗ್ಬೇಕು, ನಿಯರ್ ಬೈ ಅಲ್ಲಿರುವಂತಹ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ದಯವಿಟ್ಟು ವೆರಿಫೈ ಮಾಡ್ಕೊಂಡು ಬನ್ನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಕೌನ್ಸಿಲಿಂಗ್ ಟೈಮ್ ಅಲ್ಲಿ. ಸೊ ಇದಿಷ್ಟು ಅಪ್ಡೇಟ್. ಓಕೆ, ಸೊ ಇದಿಷ್ಟು ಅಪ್ಡೇಟ್, ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಯಾರಿಗೆ ಇದ್ರ ರಿಲೇಟೆಡ್ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಲಾಸ್ಟ್ ಚಾನ್ಸ್, ದಯವಿಟ್ಟು ಹೋಗಿ ಮಾಡ್ಕೊಂಡು ಬನ್ನಿ. ನಿಮ್ಮ ಫ್ರೆಂಡ್ಸ್ ಅಲ್ಲೋ, ನಿಮ್ಮ ನೇಬರ್ಸ್ ಅಲ್ಲೋ, ನಿಮ್ಮ ಫ್ಯಾಮಿಲಿಯಲ್ಲೋ ಯಾರಾದ್ರೂ ಇನ್ನೂ ಕೂಡ ವೆರಿಫೈ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಲಿಕ್ಕೆ ಹೇಳಿ. ಓಕೆ, ಸೊ ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಇಲ್ಲಿ ನಂಬರ್ನ ಕೊಟ್ಟಿದ್ದೇನೆ, 6362324224 ಅಂತ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಅಂಡ್ ಚೀಪೆಸ್ಟ್ ಕೌನ್ಸಿಲಿಂಗ್ ಫಾರ್ ಶೋರ್. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.